ಎಲ್ಲ ಯಾವುದೇ ಪಕ್ಷರಹಿತವಾಗಿ MLAs ಎಲ್ಲ ಭಾಳಷ್ಟು ಮಂದಿ ಸ್ವಾಗತ ಮಾಡಿದರು. ನಾನು ಅಸೆಂಬ್ಲಿಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ, ಕೌನ್ಸಿಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಬ್ಯಾಂಗ್ಳೂರು ಬೇಸ್ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇದನ್ನು ಅಬ್ಜೆಕ್ಷನ್ ಮಾಡಿದರು ಫ್ಲೋರ್ನಲ್ಲಿ. ಏನಂತ ನೀವೆಲ್ಲ ಈ ರೀತಿ ಮಾಡಿದ್ರಿ ಹೆಂಗೆ ಅಂತೇಳಿ ಅಂತೇಳಿ. ಅವ್ರ ಕಾನ್ಸಂಟ್ರೇಷನ್ ಓನ್ಲಿ ದಿಸ್ 187 ಕೆರೆಗಳಿಗೆ ಮಾತ್ರ. ನಮ್ಮದಿರೋದು ಸುಮಾರು 42,000 ಕೆರೆ ನಾವು ಮಾಡಿದ್ದಿದ್ದು. ಅವ್ರ ಕಾನ್ಸಂಟ್ರೇಷನ್ ಅವ್ರು ಮಾತನಾಡಿರ್ತಕ್ಕಂಥ ಅವತ್ತು ಫ್ಲೋರ್ನಲ್ಲಿ ಈ 187 ಕೆರೆಗಳ ಬಗ್ಗೆ ಬ್ಯಾಂಗ್ಳೂರು ಬೇಸ್ದು. ಮೊನ್ನೆ ರಾಜ್ಯಪಾಲರಿಗೆ ಹೋದಂದ್ರೆ ರಾಜ್ಯಪಾಲರುಗಳದ ರಿಮಾರ್ಕ್ಸ್ ಹಾಕಿದ್ರೆ ಯಾವುದೋ ಒಂದು ಏಜೆನ್ಸಿನವರು ಟೌನ್ ಹಾಲ್ ಅಸೋಸಿಯೇಷನ್ ಪರಿಸರದವರು ಅವ್ರು ಹಾಕಿದರು. ಅವ್ರ ಅಬ್ಜೆಕ್ಷನು ಅವರು ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಅದನ್ನು ನೋಡಿದಾಗ ಅವ್ರದ್ದು ಅಬ್ಸರ್ವೇಷನು ಅವರು ಬ್ಯಾಂಗ್ಳೂರು ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಂಗೆ ಆಗ್ತದೆ. ನಮಗೆ ಬಂದಿರತಕ್ಕಂಥ ಇದರ ಪ್ರಕಾರ ಅವರು ಬ್ಯಾಂಗ್ಳೂರು ಫೋಕಸ್ ಮಾಡಿ ಇದನ್ನು ಕಾಮೆಂಟ್ ಮಾಡಿದ್ದಾರೆ. ಸೊ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕಳಿಸ್ತಾ ಇದ್ದೀವಿ ಈಗ ಚೀಫ್ ಸೆಕ್ರೆಟರಿಲಿಂದ ರಾಜ್ಯಪಾಲರಿಗೆ ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಕಮಿಟಿ ರಿಪೋರ್ಟ್ಸ್ ತಂದಿದ್ದೀವಿ, ಏನಿದೆ ಬೇರೆ ಸ್ಟೇಟ್ಸ್ನಲ್ಲಿ ಏನಿದೆ ಕಂಪ್ಯಾರಿಸನ್ ಮಾಡಿ ಇದು ಅದು ಎಲ್ಲ ಸರಿ ಅವ್ರಿಗೆ ಕಳಿಸ್ತಾ ಇದ್ದೀವಿ. ಬರೀ ಬೆಂಗಳೂರಿಗೆ ಒಂದು ಪಾಲಿಸಿ ಇಟ್ಕೊಂಡು ಇಲ್ಲ ನಾವು ಐ ಆಮ್ ಟೆಲಿಂಗ್ ಯು, ಈಗ ನೋಡಿ ನಾವು ಮೋರ್ ದೆನ್ 100 acresಗೆಲ್ಲ ಆ್ಯಸ್ ಇಟ್ ಈಸ್ ಆಗಿಬಿಟ್ಟಿವಿ. ಏನು ಮೊದಲಿಂದ ಬರ್ತಾವೆ 30 ಹೌದಾ 30 ಮೀಟರ್ಸು. ಈಗ ಇರೋವೆಲ್ಲ ಬ್ಯಾಂಗ್ಳೂರಿನಲ್ಲಿ ಮೋರ್ ದೆನ್ 100 ಇದ್ದಾವೆ ಆಲ್ಮೋಸ್ಟ್. ಹಾಂ 187 ಕೆರೆಗಳು 100 ಮೇಲಂತೆ ಕಮ್ಯುನಿಕೇಷನ್ ಆಗಿಲ್ಲ. ಅಲ್ಲ ಈಗ ಅವ್ರು ಮಾತಾಡಿದ್ದು ನೋಡಿದ್ರೆ ಬ್ಯಾಂಗ್ಳೂರು ಪರಿಸರದೇ ಮಾತಾಡ್ಯಾರವರು. ಈಗ ಅಲ್ಲಿ ನನ್ನ ಇದ್ರ ಪ್ರಕಾರ ನೀವು ಯಾವ ಟ್ಯಾಂಕ್ ಮಿನಿಮಮ್ ನೀವು ಸ್ಯಾಂಕೆ ಟ್ಯಾಂಕ್ ನೋಡಿದ್ರು ಅದನ್ನು ದೊಡ್ಡದೇ ಅದ. ಈಗ ನೀವು ಅಲ್ಲಿ ಮೋರ್ ದೆನ್ 30 ಮೀಟರ್ಸ್ ಇದೆ. ನನ್ನ ಮನೆ ಅಲ್ಲೇ ಅದ ಗೇಟ್ ಮುಂದೆ ಇತ್ತು. ನಾನು ಅಲ್ಲಿ ನಿಮ್ಗೆ 30 ಮೀಟರ್ಸ್ಗೆ ಜಾಸ್ತಿ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡಬೇಕು. ರೋಡ್ ತೆಗಿಬೇಕು. ನೀವು BBMPನವ್ರು ರೋಡ್ ಮಾಡಿದ್ದು 3 ಕಡೆ ಮಲ್ಲೇಶ್ವರಮ ಹೋಗೋ ರೋಡು ಇಷ್ಟೇ ಐತಿ. ಅದು ಈ ಕಡೆ ಪಾರ್ಕ್ ಐತಿ, ಆ ಸೈಡ್ ನಮ್ಮ ಕಡೆ ನಾವಿರೋ ಸದಸ್ಯನ ಕಡೆ ರೋಡ್ ಐತಿ. ಎಲ್ಲಿ ನೀವು ಅದನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರೇನು 100 ಮೀಟರ್ ಇರ್ಬೇಕಂತಾರೆ, 100-200 ಮೀಟರ್ ಬೇಕಂದ್ಬೋದು ಅವ್ರ ಸೈಜ್ನ ಐತಿ. ಈಗ ಹಲಸೂರು ಕೆರೆ ಅದು ನಾವು ವಿಸಿಟ್ ಮಾಡಿದ್ವಿ. ನಾವೇನು ಸ್ವಲ್ಪ ಅವ್ರಿಗೆ ರಿವಿಟ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾಯಿದ್ವಿ ಮನೆಗೆ. ಅದನ್ನು ಅಷ್ಟೇ ಎಲ್ಲ ಕಡೆ ರೋಡ್ ಐತೆ. ಸೊ ಈ ಎಲ್ಲ ನಾವೇನು ಈಗ ಬಫರ್ ಝೋನ್ಗೆ ಜಾಗ ಇಟ್ಟಿದ್ದೀವಿ, ಇಟ್ ಈಸ್ ಓನ್ಲಿ ಪ್ಯೂರ್ಲಿ ಫಾರ್ ದಿ ಪಬ್ಲಿಕ್ ಪರ್ಪಸ್ನಲ್ಲಿ ಯುಟಿಲೈಸ್ ಮಾಡ್ತೀವಿ. ಯಾರು ಪ್ರೈವೇಟ್ನವ್ರಿಗೆ 1 ಇಂಚ್ ಸಹಿತ ಅವಕಾಶ ಕೊಡಬಾರ್ದು ಸ್ಟ್ರಿಕ್ಟಾಗಿ ರೂಲ್ಸ್ ಫ್ರೇಮ್ ಮಾಡಿದ್ವಿ. ಅದರಲ್ಲಿ ನಮ್ಮ ಕೇಬಲ್ಸ್ ಹಾಕ್ಲಬೋದು, ಇಲ್ಲದ್ರೆ STPಗಳಿಗೆ ಶುದ್ಧೀಕರಣ ಮಾಡಲಿಕ್ಕೆ BWSನವರು ಇದು ಮಾಡ್ತಾಯಿದ್ದಾರೆ. STPಗಳು ಹಾಕ್ತಾರೆ. STPಗಳು ಹಾಕ್ಲಿಕ್ಕೆ ಜಾಗನೇ ಇಲ್ಲ. ಈಗ ಇಲ್ಲಿ STPಗಳು ಹಾಕಲಿಕ್ಕೆ ಎಲ್ಲಾದರೂ ಗ್ರಾಮಾಂತರ ಪ್ರದೇಶಗಳಿದ್ದರೆ ಓವರ್ ಹೆಡ್ ಟ್ಯಾಂಕ್ಸ್ ಕಟ್ಟಲಿಕ್ಕೆ ಪಬ್ಲಿಕ್ ಯುಟಿಲೈಸೇಷನ್ ಮಾತ್ರ ನಾವು ಈ ಜಾಗವನ್ನು ಉಪಯೋಗ ಮಾಡಬೇಕಂತೇಳಿ ಆ ಕಾನೂನಿನಲ್ಲಿ ತಂದಿದ್ದೀವಿ. ಮಾಡ್ತೀವಿ ಈಗ ಎಲ್ಲ ಈ ವೀಕ್ನಲ್ಲಿ ಮಾಡ್ತೀವಿ. ಈಗೆಲ್ಲ ಈಗ ರಿಪೋರ್ಟ್ ಇದೆ ಆಲ್ರೆಡಿ. ರಿಪೋರ್ಟ್ ಈಸ್ ದೇರ್ ವಿತ್ ಅಸ್. ಆನ್ ದಿ ಬೇಸಿಸ್ ಆಫ್ ದಟ್ ರಿಪೋರ್ಟ್ ಓನ್ಲಿ ನಾವು ಬಿಲ್ ತಂದಿದ್ದೀವಿ. ಈಗ ಅವ್ರು ಕೇಳಿದ್ದಾರೆ ಕ್ಲಾರಿಫಿಕೇಷನ್ ಕಳಿಸ್ತಾರೆ ಅಷ್ಟೇ. AG ಒಪಿನಿಯನ್ ಹೋಗಿದೆ. AG ಒಪಿನಿಯನ್ ಬಂದ ತಕ್ಷಣ ಕೊಡ್ತೀವಿ. ಸರ್ ಈ ಮೀಸಲಾತಿದು ಸರ್ 10 ದಿನ ರಜೆನ ವಿಸ್ತರಣೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ರಜೆ ಕೊಡ್ತಿರೋಂಥದ್ದು ಎಕ್ಸ್ಟೆನ್ಷನ್ ಮಾಡಿ ಜನಗಣಿತದ ಜಾತಿ ಗಣಿತ ಜನಗಣಿತದ ಎಕ್ಸ್ಟೆಂಡ್ ಮಾಡಿದ್ದು. ಎಕ್ಸ್ಟೆನ್ಷನ್ 10 ದಿನ ಸರ್ಕಾರಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ 9 ದಿವಸ ಬರ್ತಾಯಿದ್ರು. ಅನಿವಾರ್ಯತೆ ಇರಲಿಲ್ಲ ಅಂತ BJP ಆರೋಪ ಇದೆ. ನೋಡ್ರಿ BJPಯವರು ಆರೋಪ ಮಾಡೋಂಥೇಳಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಜನರು. ಅವರ ಲೀಡರ್ಸ್ 4 ಮಂದಿ ಇದ್ದಾರೆ. ಕಾಂಪಿಟೇಷನ್ ಮೇಲೆ ಸ್ಟೇಟ್ಮೆಂಟ್ ಮಾಡ್ತಾಯಿರ್ತಾರೆ. ಅವರು ಏನು ಮಾಡ್ಬೇಕಂತಾರೆ ಹೇಳಿದ್ರೆ ನಾಳೆ ಅವ್ರಿಗೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಜನಗಣತಿ ತೊಗೊತಾರೆ. ಅದನ್ನು ಯಾವ ರೀತಿಯಾಗಿ ತೊಗೊತಾರೆ ಅವರು? ಈಗ ಅಬ್ಜೆಕ್ಷನ್ ಮಾಡಿದರು. ಈಗೆಲ್ಲ ಕಡೆ ನಮ್ಮ ಕಡೆ ಎಲ್ಲ ರೂರಲ್ ಏರಿಯಾದಲ್ಲೆಲ್ಲ 92-93% ಆಗ್ಯದ. ಹೆಂಗಾಯಿತು? ಇಂಟರ್ನಲ್ ರಿಸರ್ವೇಷನ್ 2 ಕಮ್ಯುನಿಟಿ 3 ಕಮ್ಯುನಿಟಿ ಇದೆ, 92% ಆಗ್ಯದ. ಇಟ್ಸ್ ಆಲ್ರೆಡಿ ಕ್ರಾಸ್ಡ್. ಇಷ್ಟೆಲ್ಲ ದೊಡ್ಡ ವಾಸ್ಟಾಗಿ ಮಾಡಿದ್ರು ಎಕ್ಸೆಪ್ಟ್ ಬ್ಯಾಂಗ್ಳೂರು ಸಿಟಿ, ಕೆಲವು ಅರ್ಬನ್ ಸಿಟೀಸ್ನ ಬಿಟ್ಟರೆ ಉಳಿದ ಕಡೆ ಎಲ್ಲ 90% ದಾಟಿದೆ. ಎಲ್ಲ ಯಾವುದೇ ಪಕ್ಷರಹಿತವಾಗಿ MLAs ಎಲ್ಲ ಭಾಳಷ್ಟು ಮಂದಿ ಸ್ವಾಗತ ಮಾಡಿದರು. ನಾನು ಅಸೆಂಬ್ಲಿಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ, ಕೌನ್ಸಿಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಬ್ಯಾಂಗ್ಳೂರು ಬೇಸ್ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇದನ್ನು ಅಬ್ಜೆಕ್ಷನ್ ಮಾಡಿದರು ಫ್ಲೋರ್ನಲ್ಲಿ. ಏನಂತ ನೀವೆಲ್ಲ ಈ ರೀತಿ ಮಾಡಿದ್ರಿ ಹೆಂಗೆ ಅಂತೇಳಿ ಅಂತೇಳಿ. ಅವ್ರ ಕಾನ್ಸಂಟ್ರೇಷನ್ ಓನ್ಲಿ ದಿಸ್ 187 ಕೆರೆಗಳಿಗೆ ಮಾತ್ರ. ನಮ್ಮದಿರೋದು ಸುಮಾರು 42,000 ಕೆರೆ ನಾವು ಮಾಡಿದ್ದಿದ್ದು. ಅವ್ರ ಕಾನ್ಸಂಟ್ರೇಷನ್ ಅವ್ರು ಮಾತನಾಡಿರ್ತಕ್ಕಂಥ ಅವತ್ತು ಫ್ಲೋರ್ನಲ್ಲಿ
ಈ 187 ಕೆರೆಗಳ ಬಗ್ಗೆ ಬ್ಯಾಂಗ್ಳೂರು ಬೇಸ್ದು ಮೊನ್ನೆ ಗವರ್ನರ್ ರಾಜ್ಯಪಾಲರಿಗೆ ಹೋದಂದ್ರೆ ರಾಜ್ಯಪಾಲರುಗಳದ ರಿಮಾರ್ಕ್ಸ್ ಹಾಕಿದ್ರೆ ಯಾವುದೋ ಒಂದು ಏಜೆನ್ಸಿನವರು ಟೌನ್ ಹಾಲ್ ಅಸೋಸಿಯೇಷನ್ ಪರಿಸರದವರು ಅವ್ರು ಹಾಕಿದರು. ಅವ್ರ ಅಬ್ಜೆಕ್ಷನು ಅವರು ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಅದನ್ನು ನೋಡಿದಾಗ ಅವ್ರದ್ದು ಅಬ್ಸರ್ವೇಷನು ಅವರು ಬ್ಯಾಂಗ್ಳೂರು ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಂಗೆ ಆಗ್ತದೆ. ನಮಗೆ ಬಂದಿರತಕ್ಕಂಥ ಇದ್ರ ಪ್ರಕಾರ ಅವರು ಬ್ಯಾಂಗ್ಳೂರು ಫೋಕಸ್ ಮಾಡಿ ಇದನ್ನು ಕಾಮೆಂಟ್ ಮಾಡಿದ್ದಾರೆ. ಸೊ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕಳಿಸ್ತಾ ಇದ್ದೀವಿ ಈಗ ಚೀಫ್ ಸೆಕ್ರೆಟರಿಲಿಂದ ರಾಜ್ಯಪಾಲರಿಗೆ ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಕಮಿಟಿ ರಿಪೋರ್ಟ್ಸ್ ತಂದಿದ್ದೀವಿ ಏನಿದೆ ಬೇರೆ ಸ್ಟೇಟ್ಸ್ನಲ್ಲಿ ಏನಿದೆ ಕಂಪ್ಯಾರಿಸನ್ ಮಾಡಿ ಇದು ಅದು ಎಲ್ಲ ಸರಿ ಅವ್ರಿಗೆ ಕಳಿಸ್ತಾ ಇದ್ದೀವಿ. ಬರೀ ಬೆಂಗಳೂರಿಗೆ ಒಂದು ಪಾಲಿಸಿ ಇಟ್ಕೊಂಡು ನೀವು ಮಾಡು- ಹೇಳಿದಂಗೆ ಇಲ್ಲ 187 ಅಷ್ಟೇ ಇಲ್ಲ ನಾವು ಐಮ್ ಟೆಲಿಂಗ್ ಯು ಈಗ ನೋಡಿ ನಾವು ಮೋರ್ ದೆನ್ 100 acresಗೆಲ್ಲ ಆ್ಯಸ್ ಇಟ್ ಈಸ್ ಆಗಿ ಬಿಟ್ಟಿವಿ. ಏನು ಮೊದಲಿಂದ ಬರ್ತಾವೆ 30 ಹೌದಾ 30 ಮೀಟರ್ಸು. ಈಗ ಇರೋವೆಲ್ಲ ಬ್ಯಾಂಗ್ಳೂರಿನಲ್ಲಿ ಮೋರ್ ದೆನ್ 100 ಇದ್ದಾವೆ ಆಲ್ಮೋಸ್ಟ್. ಹಾಂ ಬರೀ ಕೌನ್ಸಿಲರ್ ಅದು ಹೇಳಲೇ 187 ಕೆರೆಗಳು 100ಕ್ಕಿಂತ ಮೇಲಂತೆ ಕಮ್ಯುನಿಕೇಷನೇ ಆಗಿಲ್ಲ ಅದು. ಅಲ್ಲ ಈಗ ಅವ್ರು ಮಾತಾಡಿದ್ದು ನೋಡಿದ್ರೆ ಬ್ಯಾಂಗ್ಳೂರು ಪರಿಸರದೇ ಮಾತಾಡ್ಯಾರ ಅವರು. ಈಗ ಅಲ್ಲಿ ನನ್ನ ಇದ್ರ ಪ್ರಕಾರ ನೀವು ಯಾವ ಟ್ಯಾಂಕ್ ಮಿನಿಮಮ್ ನೀವು ಸ್ಯಾಂಕೆ ಟ್ಯಾಂಕ್ ನೋಡಿದ್ರು ಅದನ್ನು ದೊಡ್ಡದೇ ಅದ. ಈಗ ನೀವು ಅಲ್ಲಿ ಮೋರ್ ದೆನ್ 30 ಮೀಟರ್ಸ್ ಇದೆ. ನನ್ನ ಮನೆ ಅಲ್ಲೇ ಅದ ಗೇಟ್ ಮುಂದೆ ಇತ್ತು ನಾನು. ಅಲ್ಲಿ ನಿಮ್ಗೆ 30 ಮೀಟರ್ಸ್ಗೆ ಜಾಸ್ತಿ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡಬೇಕು. ರೋಡ್ ತೆಗಿಬೇಕು ನೀವು BBMP ರೋಡ್ ಮಾಡಿದ್ದು 3 ಕಡೆ ಮಲ್ಲೇಶ್ವರಮ ಹೋಗೋ ರೋಡು ಇಷ್ಟೇ ಐತಿ. ಅದು ಈ ಕಡೆ ಪಾರ್ಕ್ ಐತಿ, ಆ ಸೈಡ್ ನಮ್ಮ ಕಡೆ ನಾವಿರೋ ಸದಸ್ಯನ ಕಡೆ ರೋಡ್ ಐತಿ. ಎಲ್ಲಿ ನೀವು ಅದನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇನ್ನು 100 ಮೀಟರ್ ಬೇಕಂತಾರೆ, 100-200 ಮೀಟರ್ ಬೇಕಂದ್ಬೋದು ಅವ್ರ ಸೈಜ್ನ ಐತಿ. ಈಗ ಹಲಸೂರು ಕೆರೆ ಅದು ನಾವು ವಿಸಿಟ್ ಮಾಡಿದ್ವಿ. ನಾವೇನು ಸ್ವಲ್ಪ ಅವ್ರಿಗೆ ರಿವಿಟ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಕೊಡ್ತಾಯಿದ್ವಿ ಮನೆಗೆ. ಅದನ್ನು ಅಷ್ಟೇ ಎಲ್ಲ ಕಡೆ ರೋಡ್ ಐತೆ. ಸೊ ಈ ಎಲ್ಲ ನಾವೇನು ಈಗ ಬಫರ್ ಝೋನ್ಗೆ ಜಾಗ ಇಟ್ಟಿದ್ದೀವಿ, ಇಟ್ ಈಸ್ ಓನ್ಲಿ ಪ್ಯೂರ್ಲಿ ಫಾರ್ ದಿ ಪಬ್ಲಿಕ್ ಪರ್ಪಸ್ನಲ್ಲಿ ಯುಟಿಲೈಸ್ ಮಾಡ್ತೀವಿ. ಯಾರು ಪ್ರೈವೇಟ್ನವ್ರಿಗೆ 1 ಇಂಚ್ ಸಹಿತ ಅವಕಾಶ ಕೊಡಬಾರ್ದು ಸ್ಟ್ರಿಕ್ಟಾಗಿ ರೂಲ್ಸ್ ಫ್ರೇಮ್ ಮಾಡಿದ್ವಿ. ಅದರಲ್ಲಿ ನಮ್ಮ ಕೇಬಲ್ಸ್ ಹಾಕ್ಲಬೋದು, ಇಲ್ಲದ್ರೆ STPಗಳಿಗೆ ಶುದ್ಧೀಕರಣ ಮಾಡಲಿಕ್ಕೆ BWSನವರು ಇದು ಮಾಡ್ತಾಯಿದ್ದಾರೆ. STPಗಳು ಹಾಕ್ತಾರೆ. STPಗಳು ಹಾಕ್ಲಿಕ್ಕೆ ಜಾಗನೇ ಇಲ್ಲ ಈಗ ಇಲ್ಲಿ. STPಗಳು ಹಾಕಲಿಕ್ಕೆ ಎಲ್ಲಾದರೂ ಗ್ರಾಮಾಂತರ ಪ್ರದೇಶಗಳಿದ್ದರೆ ಓವರ್ ಹೆಡ್ ಟ್ಯಾಂಕ್ಸ್ ಕಟ್ಟಲಿಕ್ಕೆ ಪಬ್ಲಿಕ್ ಯುಟಿಲೈಸೇಷನ್ ಮಾತ್ರ ನಾವು ಈ ಜಾಗವನ್ನು ಉಪಯೋಗ ಮಾಡಬೇಕಂತೇಳಿ ಆ ಕಾನೂನಲ್ಲಿ ತಂದಿದ್ದೀವಿ. ಸರ್ ಯಾವಾಗ ರಿಪೋರ್ಟ್ ಬಂತು ಆ್ಯಂಡ್ ಯಾವಾಗ ಸಬ್ಮಿಟ್ ಮಾಡ್ತಾ ಇದ್ದೀರಿ? ಯಾವಾಗ ರಿಪೋರ್ಟ್ ಬಂತು ಆ್ಯಂಡ್ ಯಾವಾಗ ಸಬ್ಮಿಟ್ ಮಾಡ್ತಾ ಇದ್ದೀರಿ? ಮಾಡ್ತೀವಿ ಈಗ ಎಲ್ಲ ಈ ವೀಕ್ನಲ್ಲಿ ಮಾಡ್ತೀವಿ. ಈಗೆಲ್ಲ ಈಗ ರಿಪೋರ್ಟ್ ಇದೆ ಆಲ್ರೆಡಿ. ಇಟ್ ಈಸ್ ರಿಪೋರ್ಟ್ ಈಸ್ ದೇರ್ ವಿತ್ ಅಸ್. ಆನ್ ದಿ ಬೇಸಿಸ್ ಆಫ್ ದಟ್ ರಿಪೋರ್ಟಲ್ಲಿ ನಾವು ಬಿಲ್ ತಂದಿದ್ದೀವಿ. ಈಗ ಅವ್ರು ಕೇಳಿದ್ದಾರೆ ಕ್ಲಾರಿಫಿಕೇಷನ್ ಕಳಿಸ್ತಾರೆ ಅಷ್ಟೇ. AG ಒಪಿನಿಯನ್ ಹೋಗಿದೆ. AG ಒಪಿನಿಯನ್ ಬಂದ ತಕ್ಷಣ ಕೊಡ್ತೀವಿ ಅದನ್ನು. ಸರ್ ಈ ಮೀಸಲಾತಿದು ಸರ್ 10 ದಿನ ರಜೆನ ವಿಸ್ತರಣೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ರಜೆ ಕೊಡ್ತಿರೋಂಥದ್ದು ಎಕ್ಸ್ಟೆನ್ಷನ್ ಮಾಡಿ ಜನಗಣಿತದ ಜಾತಿ ಗಣಿತ ಜನಗಣಿತದ ಎಕ್ಸ್ಟೆಂಡ್ ಮಾಡಿದ್ದು. ಎಕ್ಸ್ಟೆನ್ಷನ್ 10 ದಿನ ಸರ್ಕಾರಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ 9 ದಿವಸ ಬರ್ತಾಯಿದ್ರು. ಅನಿವಾರ್ಯತೆ ಇರಲಿಲ್ಲ ಅಂತ BJP ಆರೋಪ ಇದೆ. ನೋಡ್ರಿ BJPಯವರು ಆರೋಪ ಮಾಡೋಂಥೇಳಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಜನರು. ಅವ್ರ ಲೀಡರ್ಸ್ 4 ಮಂದಿ ಇದ್ದಾರೆ. ಕಾಂಪಿಟೇಷನ್ ಮೇಲೆ ಸ್ಟೇಟ್ಮೆಂಟ್ ಮಾಡ್ತಾಯಿರ್ತಾರೆ ಅವರು ಏನು ಮಾಡ್ಬೇಕಂತಾರೆ ಹೇಳಿದ್ರೆ ನಾಳೆ ಅವ್ರಿಗೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಜನಗಣತಿ ತೊಗೊತಾರೆ. ಅದನ್ನು ಯಾವ ರೀತಿಯಾಗಿ ತೊಗೊತಾರೆ ಅವರು? ಈಗ ಅಬ್ಜೆಕ್ಷನ್ ಮಾಡಿದರು. ಈಗ ಎಲ್ಲ ಕಡೆ ನಮ್ಮ ಕಡೆ ಎಲ್ಲ ರೂರಲ್ ಏರಿಯಾದಲ್ಲೆಲ್ಲ 92-93% ಆಗ್ಯದ. ಹೆಂಗಾಯಿತು? ಇಂಟರ್ನಲ್ ರಿಸರ್ವೇಷನ್ 2 ಕಮ್ಯುನಿಟಿ 3 ಕಮ್ಯುನಿಟಿ ಇದೆ, 92% ಆಗ್ಯದ. ಇಟ್ಸ್ ಆಲ್ರೆಡಿ ಕ್ರಾಸ್ಡ್. ಇಷ್ಟೆಲ್ಲ ದೊಡ್ಡ ವಾಸ್ಟಾಗಿ ಮಾಡಿದ್ರು ಎಕ್ಸೆಪ್ಟ್ ಬ್ಯಾಂಗ್ಳೂರು ಸಿಟಿ, ಕೆಲವು ಅರ್ಬನ್ ಸಿಟೀಸ್ನ ಬಿಟ್ಟರೆ ಉಳಿದ ಕಡೆ ಎಲ್ಲ 90% ದಾಟಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.